ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೇನಪ್ಪ ಅಂತಂದರೆ ಚಿಕ್ಕದಾಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿ, ಅಂದರೆ ಪ್ಲ್ಯಾನ್ ಏನಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬೆಳಿಗ್ಗೆನೇ 6:30 ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ. ಇನ್ನೊಬ್ಳು ನನ್ನ ಫ್ರೆಂಡ್ ಬರಬೇಕಿತ್ತು, ಅವಳಿಗೋಸ್ಕರ ಕಾಯ್ಕೊಂಡು. ಸೊ ಅವಳು ಬಂದು ಎಲ್ಲ ಒಟ್ಟಿಗೆನೇ ಬೆಂಗಳೂರು ಕಡೆ ಹೋಗೋಣ ಅಂತ ಹೊರಟ್ವಿ. ಲಾಸ್ಟ್ ಸೀಟಲ್ಲಿ ಬಸ್ ಸಿಕ್ತು ನಮಗೆ. ಇವಳು ಕದ್ಬೇಳೆಯಿಂದನೇ ಹತ್ಕೊಬಂದಿದ್ರಿಂದ ನಮಗೆ ಏನಷ್ಟು ಕಷ್ಟ ಆಗಲಿಲ್ಲ. ಹತ್ಕೊಂಡು ಹೊರಟ್ವಿ. ಎಷ್ಟು ನಿಧಾನಕ್ಕೆ ಹೋಗ್ತಿತ್ತು ಈ ಬಸ್ಸು ಅಂತ ಅಂದರೆ ನಿಜವಾಗ್ಲೂ ಎಷ್ಟೊತ್ತಿಗೆ ಸಿಗ್ಬಿಡುತ್ತೋ ಅಂತ ಅನಿಸ್ತು. ಫೈನಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡು ನಾವು ಮೆಜೆಸ್ಟಿಕ್ಕಲ್ಲೇ ಚಿಕ್ಕಪೇಟೆ ಕಡೆಗೆ ಹೋಗೋಣ ಅಂದ್ಬಿಟ್ಟು ಮೆಟ್ರೋಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಅಲ್ಲೆಲ್ಲ ನೋಡಿಕೊಂಡು ಇನ್ನೂ ಕೂಡ ತಿಂಡಿನೂ ಕೂಡ ಮಾಡಿರಲಿಲ್ಲ. ಅಲ್ಲೇ ಎಲ್ಲಾದರೂ ತಿಂಡಿ ಮಾಡ್ಬೋದಾ ಅಂತ ನೋಡ್ತಾಯಿದ್ವಿ ಸ್ಟೇಷನ್ ಒಳಗೇ. ಆಮೇಲೆ ಅಲ್ಲೇ ಸ್ಟೇಷನ್ ಒಳಗಿದ್ದ ಒಂದು ಟಿಫನ್ ಸೆಂಟರಿಗೆ ಹೋದ್ವಿ. ಅಲ್ಲಿ ಇಡ್ಲಿ ಮತ್ತು ವಡೆನ ತೊಗೊಂಡ್ವಿ. ಏನು ಅಷ್ಟು ಟೇಸ್ಟಿ ಆಗಿರಲಿಲ್ಲ ಅಂತ ಅನ್ನಿಸ್ತು ನನಗೆ. ಓಕೆ ಅಂತ ಅನ್ನಿಸ್ತು. ಶ್ರೀ ಅನ್ನಪೂರ್ಣ ಅಂತ ಹೇಳಿ ಇದು. ಅಲ್ಲೋಗಿ ಮತ್ತೆ ನಾವು ಬಸ್ ಹತ್ಕೊಂಡು ನಾವು ಚಿಕ್ಕಪೇಟೆ ಕಡೆಗೆ ಹೊರಟ್ವಿ. ಚಿಕ್ಕಪೇಟೆ ಅಲ್ಲ, ಮಂತ್ರಿ ಮಾಲ್ಗೆ ಹೋಗಿದ್ವಿ. ಫಸ್ಟು ಅಂದರೆ ಅಷ್ಟು ಬೆಳಗ್ಗೆನೇ ಹೋಗಿರೋದ್ರಿಂದ ನಮಗೆ ಎಲ್ಲೋಗ್ಬೇಕಂತ ಗೊತ್ತಾಗ್ತಿರಲಿಲ್ಲ. ಮಾಲ್ ಆದರೂ ಅಟ್ಲೀಸ್ಟ್ ಓಪನ್ ಆಗಿರುತ್ತೆ, ಬೇಗ ಹೋಗ್ಬಿಡೋಣ ಅಂತ ಹೇಳಿ ಮಾಲ್ ಕಡೆ ಹೊರಟ್ವಿ. ಚಿಕ್ಕಪೇಟೆಗೆ ಹೋದರೆ ಹೆಂಗೆ ಗೊತ್ತಾ, ಅವಾಗಿನೂ ಓಪನ್ ಮಾಡ್ತಿರ್ತಾರೆ, ನಾವು ಹೋಗೋದು, ಆಮೇಲೆ ಅವರು ನಾವೇನು ತೊಗೊಳ್ದಲ್ಲೇ ಹಂಗೆ ವಾಪಸ್ ಬಂದುಬಿಟ್ರೆ ಅವರು ಅಯ್ಯೋ ಏನು ತೊಗೊಳ್ಳೇ ಇಲ್ಲ ಅಂತ ಮಕ್ಕನೇ ಒಂಥರ ಮಾಡಿಕೊಂಡು ಬೈಕೊಳ್ಳೋದು, ಯಾಕೆ ಬೆಳಗ್ಗೆನೆ ಅಂತ ಹೇಳಿ ನಾವು ಇದ್ರ ಕಡೆಗೆ ಹೊರಟ್ವಿ. ಫಸ್ಟ್ ಮಂತ್ರಿ ಮಾಲಲ್ಲಿ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಬಂದು ಆಮೇಲೆ ಚಿಕ್ಕಪೇಟೆ ಕಡೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಝೂಡಿಯೋ ಹುಡ್ಕೊಂಡು ಹೋದ್ವಿ ನಾವು ಮಂತ್ರಿ ಮಾಲಲ್ಲಿ. ನಾವು ಝೂಡಿಯೋ ಹುಡ್ಕೊಂಡು ಹೋಗಿ 3rd ಫ್ಲೋರ್ ತನಕ ಹೋಗ್ಬಿಟ್ಟಿದ್ವಿ. ಅದು ಗ್ರೌಂಡ್ ಫ್ಲೋರಲ್ಲೇ ಇದೆ, ನಮಗೆ ಗೊತ್ತೇ ಇದ್ದಿಲ್ಲ. ಮೇಲ್ಗಂಟ ಹೋಗ್ಬಿಟ್ಟು ಆಮೇಲೆ ಬಂದು ಝೂಡಿಯೋಗೆ ಹೋಗಿದ್ದು ನಾವು. ಇಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ ಅಂತ ಹೋಗಿದ್ವಿ. ನಮಗಂತೂ ಇವಾಗ ಕಾಮನ್ ಆಗಿ ಹುಡುಗಿರಿಗೆ ಏನಪ್ಪ ಅಂತಂದರೆ ಬಟ್ಟೆ, ಬ್ಯೂಟಿ ಪ್ರಾಡಕ್ಟ್ಸ್ ಇಷ್ಟು ಬಿಟ್ಟರೆ ಏನೂ ಬೇಕು ಅಂತ ಅನಿಸಲ್ಲ. ಹಾಗಾಗಿ ನಮಗೆ ಅದು ನೋಡಿದ ತಕ್ಷಣ ಇಲ್ಲಿಗೋಗ್ಬೇಕು ಅಂತ ಅನ್ನಿಸ್ತಿತ್ತು. ಹೋಗ್ತಿದ್ವಿ. ಹೋದ್ರೂ ಕೂಡ ಏನಪ್ಪ ಅಂತ ಅಂದರೆ ಅಲ್ಲಿನ ಕಾಸ್ಟ್ ನೋಡ್ಬಿಟ್ಟು ಯಾಕಪ್ಪ ಬಂದ್ವಿ ಅಂತ ಅನಿಸ್ಬಿಡೋದು, ಇಲ್ಲಾಂದರೆ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಅನಿಸ್ಬಿಡೋದು. ಹಾಗಾಗಿ ಹಂಗೆ ನೋಡಿಕೊಂಡು ವೆಸ್ಟ್ ಸೈಡ್ಗೆಲ್ಲ ಹೋಗಿದ್ವಿ. ಅಲ್ಲಂತೂ ಪ್ರೈಸ್ ಎಲ್ಲ ನೋಡಿ ನಾನಂತೂ ಸುಸ್ತಾಗಿ ಬಿದ್ದೋದೆ. ವೆಸ್ಟ್ ಸೈಡು H&Mಗೆಲ್ಲ ಹೋಗಿದ್ವಿ. ಅಲ್ಲಂತೂ ಏನು ಒಂದು ಟೀ ಶರ್ಟ್ಗೆಲ್ಲ ಎಷ್ಟು ಪ್ರೈಸ್ ಹಾಕಿದ್ದಾರೆ ಅಂದರೆ, ಒಂದು ಟೀ ಶರ್ಟ್ಗೆ ಒಂದು 2,000 ಅದನ್ನೆಲ್ಲ ತೊಗೊಂಡು ನಾವೇನು ಮಾಡೋದು, 2,000. ಆ್ಯಕ್ಚುಲಿ ನಮ್ಮ ಬಡ್ಜೆಟ್ ಇರೋದೇ 2,500. ನಾವು ಚಿಕ್ಕಪೇಟೆಗೆ ಖರ್ಚು ಮಾಡ್ಬೇಕಂತ ತಂದಿರೋದೇ 2,500. ಅದರಲ್ಲೇ ಈ ಒಂದು ಟೀ ಶರ್ಟ್ಗೆ 2,500 ಕೊಟ್ಬಿಟ್ರೆ ಅಂಥವ್ರು ಇರ್ತಾರೆ ಅಂತ, ಅಂಥವ್ರು ತೊಗೊಳ್ಳೋರು ಇರ್ತಾರೆ ಅಂತಾರೆ. ಇಂಥ ದೊಡ್ಡ ಕಂಪ್ನಿ ಬ್ರ್ಯಾಂಡ್ಗಳೆಲ್ಲ ಬೆಳೀತಿರೋದು. ಮತ್ತು ಫೈನಲಿ ಝೂಡಿಯೋ ಸಿಕ್ತು. ಯಾವುದೂ ಇಲ್ಲಿ ನಮ್ಮ ಬಡ್ಜೆಟಲ್ಲಿ ಇಲ್ಲ. ಎಲ್ಲ ಮಾತಿದ್ದ ತಕ್ಷಣ 800 ರೂಪಾಯಿ 900 ರೂಪಾಯಿ ಆಗ್ತದೆ ನೋಡಿ. ಕಣ್ಣಿಗೆ ಬೀಳೋದೆಲ್ಲ ಇಷ್ಟಿಷ್ಟೇ ರೇಟು. ಇದು ಈ 6 ತೆಗೆದು ಬರೀ 99 ಇದ್ದರೆ ಚೆನ್ನಾಗಿರ್ತಿತ್ತು. ಅಷ್ಟು ಕಲೆಕ್ಷನ್ ಏನಿಲ್ಲ ಬಿಡಿ, ತಗೊಳ್ಳೋ ಅಷ್ಟು ಕಲೆಕ್ಷನ್ಸ್ ಏನಿಲ್ಲ ಇಲ್ಲಿ. ನೋಡಿ ಬಿಟ್ಟಾಕೋ ಅಷ್ಟು ಕಲೆಕ್ಷನ್ಸ್ ಅಷ್ಟೇ ಇರೋದು, ತಗೊಳ್ಳೋ ಅಷ್ಟು ಕಲೆಕ್ಷನ್ಸ್ ಇಲ್ಲ. ನಮಗೆ ಮಾತ್ರ, ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ. ದಿಸ್ ಇಸ್ ಗುಡ್. ಇದು ಚೆನ್ನಾಗಿದೆ ಕಣೆ. ಎತ್ನಿಕ್ ವೇರ್ಸ್ ಇದೆಲ್ಲ ಅನ್ಸುತ್ತೆ ಅಲ್ವಾ? ಇದೇ ಥರ ಇದೆ. ಪೂರ್ಣಿಮೆ ತೊಗೊಂಡೋಳಿದೆ ಕಣೆ, ಇದೆಲ್ವಾ? ಇದು 1 ಪೀಸ್ ಡ್ರೆಸ್. 1 ಪೀಸ್ ಕಾಸ್ಟ್ ಎಷ್ಟು? ಕಾಸ್ಟ್ ಈಸ್ 899 rupees. ದಿಸ್ ಇಸ್ ನೈಸ್. ಚೆನ್ನಾಗಿಲ್ಲ, ನೈಟಿ ಥರ ಐತೋಳೆ. ಆಮೇಲೆ ಝೂಡಿಯೋಗೆ ಹೋದ್ವಿ. ಅಟ್ಲೀಸ್ಟ್ ಒಂದು ಟೀ ಶರ್ಟ್ ಅಥವಾ ಜೀನ್ಸ್ ಆದರೂ ತೊಗೋಬೇಕಂತ ನೋಡಿದ್ವಿ. ಝೂಡಿಯೋದಲ್ಲೂ ಟೀ ಶರ್ಟೇ ನಮಗೇನು ಇಷ್ಟ ಆಗಲಿಲ್ಲ. ಜೀನ್ಸ್ ತೊಗೊಳ್ಳೋಣ ಅಂತ ನೋಡ್ತೀನಿ, ನನ್ನ ಫ್ರೆಂಡು ನಾನು ಎಲ್ಲ ಇಬ್ಬರು ನೋಡ್ತಾಯಿದ್ವಿ. ಆದರೆ ಟೀ ಶರ್ಟ್ ಜೀನ್ಸಲ್ಲಿ 999 799 ಈ ಥರ ಇತ್ತು ಅಂದ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಮೆಟ್ರೋ ಹತ್ಕೊಂಡು ಚಿಕ್ಕಪೇಟೆ ಕಡೆಗೆ ಹೋದ್ವಿ. ಫ್ಯಾಬ್ರಿಕ್ಸ್ ಅಂದರೆ ನಮಗೆ ಫೇರ್ವೆಲ್ಗೆ ಸ್ಯಾರಿ ಬೇಕಿತ್ತು. ಹಾಗಾಗಿ ಇವಾಗ ಸ್ಯಾರಿ ತೊಗೊಂಡ್ರೆ, ಈಗ ಫ್ಯಾನ್ಸಿ ಸ್ಯಾರಿ ತೊಗೋತೀವಿ ಅಂದರೆ
ಆಲ್ಮೋಸ್ಟ್ ಅರೌಂಡ್ 2500 ಹೇಳ್ತಾರೆ ಅಂತ ಹೇಳಿ ನಾನೇನು ಮಾಡಿದೆ, ಫ್ಯಾಬ್ರಿಕ್ ತೊಗೊಳ್ಳೋಣ ಅಂದ್ಬಿಟ್ಟು ಫಸ್ಟು ಫ್ಯಾಬ್ರಿಕ್ ಸ್ಟೋರ್ಗೆಲ್ಲ ಹೋಗ್ತಿದ್ವಿ. ಫ್ಯಾಬ್ರಿಕ್ ಏನಪ್ಪ ಅಂತ ಅಂದರೆ 1 ಮೀಟ್ರನ್ನೇ 500 ಹೇಳ್ತಿದ್ರು. 1 ಮೀಟ್ರ್ ಅಂದರೆ ಇವಾಗ ಮ್ಯಾಕ್ಸಿಮಮ್ ನಮ್ಗೆ 4 ಮೀಟ್ರ್ ಆದರೂ ಬೇಕು. 4 ಮೀಟ್ರ್ ಅಂದರೆ 2000 ಆಗಿಬಿಡುತ್ತೆ. ಆಮೇಲೆ ಬ್ಲೌಸ್ ಅದು ಇದನ್ನು 5 ಮೀಟ್ರ್ ಬೇಕು ನಮಗೆ, ಅದಕ್ಕೇ ನಮ್ಗೆ 3000 ಮೇಲಾಗ್ಬಿಡುತ್ತೆ ಅಂದ್ಬಿಟ್ಟು ಫ್ಯಾಬ್ರಿಕ್ಸ್ ಬೇಡ ಅಂತ ಹೇಳಿ ಸೊ ಮನೆಗೆ ಸ್ವಲ್ಪ ಶೋ ಪೀಸಸ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು. ನಮಗಂತೂ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಎಷ್ಟೊಂದು ಜನ ಅಲ್ಲಿ ಬನ್ನಿ ಅಂತ ಕರಿತಾಯಿದ್ರು. ನಮ್ಗೆ ಫುಲ್ ಕನ್ಫ್ಯೂಸು. ಈ ಕಡೆ ಕುರ್ತಾಸ್ ನೋಡೋದು, ಈ ಕಡೆ ಸ್ಯಾರೀಸ್ ನೋಡೋದು. ನಾವು ಬಂದಿರೋದು ಸ್ಯಾರೀಸ್ ತೊಗೊಳಕ್ಕೆ. ಆಮೇಲೆ ಕುರ್ತಾಸ್ ನೋಡಿ ಅಂತ ಕರೀತಾರೆ, ಸ್ಯಾರೀಸ್ ನೋಡಿ ಅಂತ ಕರೀತಾರೆ, ಫ್ಯಾಬ್ರಿಕ್ ಅವ್ರು ಕರೀತಾರೆ. ನಮಗಂತೂ ನಿಜವಾಗ್ಲೂ ಸುತ್ತಿ ಒಂಥರ ಹೆಂಗಾಗಿತ್ತು ಅಂದರೆ ಎಲ್ಲಿಗೆ ಹೋಗೋದಪ್ಪ ಅಂತ ಅನಿಸ್ತಿತ್ತು. ಕೊನೆಗಂತೂ ಯಾಕಾದರೂ ಬಂದ್ವಿ ಅಂತ ಫೀಲ್ ಆಗ್ತಿತ್ತು ನಮಗೆ ಲಾಸ್ಟಲ್ಲಂತೂ. ಏನಂದ್ರೆ ತೊಗೊಳ್ಳಿಲ್ಲ. ನನ್ನ ಫ್ರೆಂಡ್ ಒಬ್ಬಳು ಸ್ಯಾರಿ ತೊಗೊಂಡ್ಳು ಅಷ್ಟೇ, ನಾವೇನು ತೊಗೊಳ್ಳಿಲ್ಲ. ಆ ಕಡೆ ಈ ಕಡೆ ನೋಡಿಕೊಂಡು ಆ ಅಂಗಡಿ ಸುತ್ತಕೊಂಡು ಬರೀ ಹೋಗಿದ್ದಾಯಿತು. ಆಮೇಲೆ ಮತ್ತೆ ಏನಾದರೂ ತಿನ್ನೋಣ ಅಂತ ಹೋಗಿ ಒಳ್ಳೆ ನವಯುಗ ಅಂತ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಬಿರಿಯಾನಿ ಚೆನ್ನಾಗಿತ್ತು. ವೈಟ್ ಬಿರಿಯಾನಿ ತಿಂದು ಮುಗಿಸಿ ಅಲ್ಲಿಂದ ಫಸ್ಟು ಬೆಂಗಳೂರಿಂದ ಕಳ್ಸ್ಕೋಬೇಕು ಅಂತ ಹೇಳಿ ಮನೆ ಕಡೆ ಹೊರಟ್ವಿ. ಮನೆಗೆ ಬರೋಷ್ಟರಲ್ಲಿ 8:30 ಆಗೋಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಫುಲ್ ವೀಡಿಯೋನ ವಾಚ್ ಮಾಡಿ. ಹಾಗೆ ಇನ್ನೂ ಏನಾದರೂ ನಿಮಗೆ ವೀಡಿಯೋದಲ್ಲಿ ಇನ್ಕ್ರೀಸ್ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು ಅಂತ ಏನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ.